ಗೈಸ್ ಇದನ್ನು ಚಾಮುಂಡಿ ಬೆಟ್ಟ ಮುಗಿಸ್ಕೊಂಡು ಈಗ ಮೈಸೂರು ಅರಮನೆ ನೋಡೋಕೆ ಬಂದ್ವಿ. ಇವಾಗ ಹೋಗ್ತಿದ್ದೀವಿ. ಟಿಕೆಟು 100 ಇತ್ತು. ಸರಿ ಬಂದಾಗ ಈ ಸರಿ ಎಷ್ಟೈತೆ ಅಂದರೆ ನೋಡ್ಕೊಂಡು ಒಳಗಡೆ ಹೋಗಿ ಎಷ್ಟೇ ಇದ್ದು ಎಂಟ್ರಿ ಅಂತ ಕೊಟ್ಟು ಬರ್ತಾಯಿದ್ದೀವಿ. ಅಂಬಾರಿ ನೋಡ್ಕೊಂಡು ಬರ್ತವೆ. ಭಾಳ ದಿನ ಆಗೈತೆ ನೋಡಿ ಹೊರಸ್ಬೇಕು ಅನ್ಕೊತೀವಿ. ಬಟ್ ಫೋನ್ ಇಲ್ಲ ಅನ್ಸುತ್ತಲ್ಲಿ ಅಲಾವು ನೋಡಿ. ಅಲ್ಲಿ ದೇವ್ರು ತೋರಿಸಿದ್ವಿ, ಅಲ್ಲಿ ಬಿಡಲಿಲ್ಲ ದೇವ್ರು ನೋಡೋಕೆ. ನಮ್ಗೆ ನೋಡೋಕೆ ಬಿಡಲಿಲ್ಲ ಅವರು. 3 ಸೆಕೆಂಡ್ 4 ಸೆಕೆಂಡ್ ಇದು ಮಾಡಿ ದಬ್ಬಿಟ್ರೆ ಒಳಗಡೆ ಎಂಟ್ರಿ ಆಗೋಣ ಬನ್ನಿ. ಗಾಯ್ಸ್ ಒಟ್ಟು ನಮ್ಮದು ಮಿಡಲ್ ಕ್ಲಾಸು ಬಡವ್ರ ದುಡ್ಡು ಸರಿ ಕೆತ್ತಕ್ಕೆ ನಿಂತ್ಬಿಟ್ರಲ್ಲಿ ಮೈಸೂರಿನಾಗ. ಸರಿ ಬಂದಾಗ 100 ರೂಪಾಯಿ ಇತ್ತು. ಫೋನ್ಪೇ ಇಲ್ಲ ಅಂತಂದು ವಾಪಸ್ ಕಳಿಸಿದ್ರು. ಅದ್ರ ಸಲುವಾಗಿ ನಾವು ಬಿಟ್ಟು ಹೋದ್ವಿ. ಎಲ್ಲರನ್ನ ಕೇಳಿದ್ವಿ, ಅವರು ಇಲ್ಲ ಕ್ಯಾಶ್ ಇಲ್ಲ ಅದಿಲ್ಲ ಅಂದ್ರೆ ಅದೇ ಕಾರಣಕ್ಕೆ ಮೈಸೂರು ಅರಮನೆ ನೋಡೋದು ಬಿಟ್ಟು ಹೋಗಿದ್ವಿ. ಈ ಸರಿ ಬಂದ್ವಿ, ಫೋನ್ಪೇ ಇದೆ ಅಂತ ಎಲ್ಲ ಐತಂತ. ಇವಾಗ ನೋಡಿ 150 ರೂಪಾಯಿ ಮಾಡಿದ್ದಾರೆ. ಎಷ್ಟು ಸ್ಕ್ಯಾಮು, ಎಷ್ಟು ದುಡ್ಡು ಇದು ಮಾಡ್ತಾರೆ ಅಂತಂದ್ರೆ ಅಲ್ಲಿಂದ ಇಲ್ಲಿವರೆಗೂ ಬಂದವಿ. ಆಲ್ರೆಡಿ ಬಂದು ಇಲ್ಲಿ ನಿಂತವೇನೋ ಒಂದೇ ಒಂದು ಕಾರಣಕ್ಕೆ ತಗೊಂಡು ನೋಡೋಕೆ ಹೊಂಟಿರೋದು. ಇಲ್ಲ ಅಂದರೆ ನಾವು ದೇವರಣೆಗೆ ಹೋಗ್ತಿರ್ಲಿಲ್ಲ. ಅದನ್ನು ಬಿಟ್ಟು ಪ್ರಾಣಿ ಸಂಗ್ರಹಾಲಯಕ್ಕೆ ಹೋಗಿ ಅವು ಜೀವರಾಶುದ್ಧ ಪ್ರಾಣಿಗಳನ್ನು ನೋಡ್ಕೊಂಡು ಬರ್ತಿದ್ವಿ. ಬಟ್ ಏನು ಮಾಡೋದು ಆಗಲಿಲ್ಲ. ಇಲ್ಲೇನೋ ಒಂದು ಟಿಕೆಟ್ ಕೇಳಾಕತ್ತಾರ. ಸರಿ ಅಲ್ಲಿ ತಗೊಂಡು ಮತ್ತೆ ನಿಮಗೆ ನೋಡಿದ್ರೆ ATM ಹೋಗಿ ದುಡ್ಡು ತಗೊಂಡು ಬರ್ರಿ ಏನಾಗುತ್ತಾರ. ಇಲ್ಲಿ ATM ಬಂದ್ರೆ ನಮ್ಗೆ ಹೆಂಗೆ ದುಡ್ಡು ತಗೊಂಡು UPI ಕ್ಯಾಶ್ ಟ್ರಾನ್ಸಾಕ್ಷನ್ 300 ರೂಪಾಯಿ ಹಾಕೋಣ. ಫಸ್ಟ್ 100 ಹಾಕೋಣ. ಯಾಕೆ 100 ಬಂದ್ರೆ 100 ತಗೋಣ, ಆಮೇಲೆ 200 ತಗೋಣ. ಸರಿ ಆಟ ಆಡ್ಸಕತ್ತ ನಮ್ಮನ್ನ. ಹೆದರಿ ಬಿಟ್ಟಿದ್ದೆ 300 ರೂಪಾಯಿ ಹೋತಲ್ಲ ಅಂದ. ಕೊನೆಗೆ ಬಂತು ಮತ್ತೆ ಬಾ. ಸಲ ಐತಲ್ಲ 300 ರೂಪಾಯಿ. 300 ರೂಪಾಯಿ ಐತಿ. ಒಂದು ನೋಟ್ ಜಾಸ್ತಿ ಕೂಡ ಲೈಫಲ್ಲಿ ಅನ್ನೆಸರಿ 150 ರೂಪಾಯಿ ಖರ್ಚು ಮಾಡಿ ಅಂಬಾರಿ ನೋಡ್ಬಿಟ್ಟು ನಾನು ಕಾಲೇಜ್ ಟ್ರಿಪ್ ಅಂತ ಬಂದು 50 ರೂಪಾಯಿ ಅಂತ 300 ರೂಪಾಯಿ ಇದೆ ಇದ್ರಾಗ ಇಬ್ರದ್ದು. ನೋಡಿ ಏನು ತಗೊಳ್ಳೋಣ. ಏನಾಗತ್ತೆ ಗೊತ್ತಿಲ್ಲ. ಏನಾಗಲ್ಲ. ಪೇಂಟ್ ಮಾಡಾಕ್ತಾರ, ಅರ್ಧ ಪೇಂಟ್ ಮಾಡ್ಯಾರ, ಇನ್ನೊಂದು ಪೇಂಟ್ ಮಾಡಿಲ್ಲ. 150 ರೂಪಾಯಿ. ವಿಡಿಯೋ ಫೋಟೋ ತೆಗಿಬಿಡೋದು ಅಂತ ಏನಾರ ರೂಲ್ಸ್ ಐತಾ? ಏನೈತ ಗೊತ್ತಿಲ್ಲ. ಯಾರು ಹೇಳಿದ್ರೆ ಚಪ್ಪಲಿ ಬಿಡ ಅಣ್ಣ ಚಪ್ಪಲಿ ಹಿಡ್ಸೋಣ ಕೂಡ ಅಣ್ಣನ ನಮ್ಮನ್ನ ಎಷ್ಟು ಚೀಪಾಗಿ ನೋಡ್ತಿದ್ದಾನೆ ಅಂದ್ರೆ 4ನೇ ನಂಬರಿಗೆ ಹೋಗಂತ ಅಲ್ಲಿ ಹೋದ್ರಿ ಅಂದ್ರೆ 5ನೇ ನಂಬರಿಗೆ ಹೋಗ. ಎಲ್ಲೈತೆ 4 ಐತೆ. ಅವನಿಗೆ ಕೆಲಸ ಜಾಸ್ತಿ ಆಗತಿ ಅಂತ ಬೇರೆ ನಂಬರಿಗೆ ಕಳಿಸ್ತಾನೆ ನೋಡ್ರಿ. ಏನು ಜನ ಅದಾರ ಅಂದ್ರೆ ಅಣ್ಣ ಚೀಲ 1 2 3 4 ಫೋಟೋ ಹೊಡ್ಕಲೆ ಅಣ್ಣ. ಇದಕ್ಕೆ ರೊಕ್ಕ ಏನಿಲ್ಲ ಅದಲ್ಲ ಅಣ್ಣ. ಇಷ್ಟೊತ್ತಿಗೆ ಮಾಡಿ ಕೇಳಿದೆ ನೋಡೋಂತ ಆಮೇಲೆ ಬಂದ್ಮೇಲೆ ನೀವೇನಾದ್ರು ಬಂದ್ರೆ ಇಲ್ಲಿ ಚಪ್ಪಲಿ ಬಿಡೋಕೆ ಫ್ರೀ ಐತಿ. ಅದೊಂದು ಖುಷಿ ವಿಚಾರ. ಯಾಕಪ್ಪ ಅಂತಂದ್ರೆ 100 ರೂಪಾಯಿ ಟಿಕೆಟ್ ಇದ್ದಾಗ ಈಗ ಚಾರ್ಜಸ್ ಇತ್ತು. ಈಗ 150 ರೂಪಾಯಿ ಟಿಕೆಟ್ ಮಾಡ್ಯಾರಲ್ಲ, ಇಲ್ಲಿ ಚಾರ್ಜಸ್ ಇಲ್ಲ. ಫ್ರೀ ಆಗಿ ಚಪ್ಪಲಿ ಬಿಡಿಸ್ಕೊಂಡ್ರೆ 150 ರೂಪಾಯಿ ಟಿಕೆಟ್ ಹಾಕ್ರೆ ಅಲ್ಲಿ 10 ರೂಪಾಯಿ ಇತ್ತು. ಅಲ್ಲಿ 40 ರೂಪಾಯಿ ಜಾಸ್ತಿ ಮಾಡಿ ಇಲ್ಲಿ 10 ರೂಪಾಯಿ ಮೈನಸ್ ಮಾಡ್ಯಾರ ಅಷ್ಟೇ. ಸುಮಾರು ಎಷ್ಟು ವರ್ಷ ಆಗೈತೆ ಅಂದ್ರೆ ನಾನು ಒಳಗೆ ಹೋಗಿ ನಾನು 5ನೇ ಕ್ಲಾಸ್ ಇದ್ದಾಗ ಬಂದಿದ್ದೆ. ಎಂಟ್ರಿ ಕೊಟ್ವಿ. 5ನೇ ಕ್ಲಾಸ್ ಇದ್ದಾಗ ಬಂದು ಇವಾಗ ಹೋಗ್ತಿದ್ದೀವಿ. ನಾವಿಲ್ಲಿ ಫಸ್ಟ್ ಟೈಮ್ ಬಾರಿ ನೋಡಕ್ ಕೊಟ್ಟಾನ. ನೀರೇ ಪ್ರವೇಶ ದಾರಿ ಅಂತ ಪ್ರವೇಶ ಮಾಡಾಕಿಟ್ಟಾರ. ಆದ್ರೂ ಅಂತಾರ್ರಿ ಫೋಟೋ ವಿಡಿಯೋ ಮಾಡಬೇಡ ಅಂತ ಅನ್ಕೊನಿ ಎಲ್ಲಾದ್ರೂ ಅಂತಲೇ. ನಮ್ಮರ ಮನೆ ಬರೀ ನಾವು ಬಂದ್ವಿ. ಹೆಂಗೈತೆ ಅಂತ ನಂಗೆ ನೆನಪಿಲ್ಲ. ದೋಸ್ತ ನಮ್ಮ ಫ್ರೆಂಡ್ ಫ್ರೆಂಡ್ ಐತಲ್ಲೇ ನಾವೇ ಬಿಟ್ಟಿರ್ಲಿ. ಮತ್ತೆ ಏನು ನೀವು ಒಳಗಡೆ ಬಂದರೆ ಮತ್ತೆ ಚೆಕ್ ಮಾಡ್ತಾರೆ ಬ್ಯಾಗಿಗೆ. ಈಗ ನಾವು ಏನೋ ತಂದಿಲ್ಲ. ನಮ್ದಿರೋದು ಒಂದೇ ಒಂದು ಟಿಕೆಟ್. ಇದನ್ನು ಎಲ್ಲಿ ಕೇಳ್ತಾರೋ ಗೊತ್ತಿಲ್ಲ. ಮತ್ತೆ ರಾಜರು ಕಟ್ಟಿರ್ತಾರೆ. ಮತ್ತೆ ಒಳಗಡೆ ಎಂಟ್ರಿ ಇದೆ. ಇಲ್ಲಿ ಟಿಕೆಟ್ ಹರಿದು ಕೊಡ್ತಾರ. ಸೊ ನೀವು ಒಳಗಡೆ ಹೋಗ್ಬೋದು. ಹರಿದು 12 ಮಾಡಿಟ್ರೆ ಸ್ಟಾರ್ಟಿಂಗ್ ಬರ್ತಿದ್ದಂಗೆ ನಿಮಗೆ ಅಂಬಾರಿ ಕಾಣ್ತಾವ. ಅಂಬಾರಿ ನೋಡಿ. ಅಂಬಾರಿ ಅಲ್ಲ, ಇದ್ರ ಬಗ್ಗೆ ನಂಗೆ ಏನು ಹಿಸ್ಟ್ರಿ ಗೊತ್ತಿಲ್ಲ ನೋಡಿ. ಇಲ್ಲೆಲ್ಲ ಫಾರಿನರ್ಸ್ ಬಂದಿದಾರ. ನಮ್ಮ ಜೊತೆ ಫಾರಿನರ್ಸ್ ಜೊತೆ ಇವನು ಆಫ್ರಿಕನ್ಸ್ ಬಂದಿದ್ದಾನೆ. ಒಳಗಡೆ ಅರಮನೆ ಎಲ್ಲ ಮಸ್ತ್ ಐತಿ. ಆ್ಯಕ್ಚುಲಿ ನಾನು 10 ವರ್ಷದಿಂದ ನೋಡಿದ್ದೆ, ಆದರೆ ಇವಾಗ ಬಂದು ನೋಡಕ್ಕೆ ಬಂದೀನಿ. ಫುಲ್ ಡಿಫ್ರೆಂಟ್ ಐತಿ. ಅವಾಗಿನ ನಂಗೆ ಹೆಂಗೆ ಐತಿ ಅಂತ ಏನು ಗೊತ್ತಿರಲಿಲ್ಲ. ಬಂದೆ ಜಸ್ಟ್ ಅಂಬಾರಿ ನೋಡಿದ್ದೆ. 3 ಅಂಬಾರಿ ಇದ್ವು. ನಾನು 3 ಅಂಬಾರಿ ನೋಡಿ ಹೋಗಿದ್ದೆ. ಸೊ ಇವಾಗ ಎಲ್ಲ ಡಿಸೈನು ಏನೆಲ್ಲ ಇದಾವೆ.
ಎಲ್ಲರೂ ಫೋಟೋ ತಗೊಳಕತ್ತಾರ. ಸೊ ನಾವು ಫೋಟೋ ತಗೊಳೋಣ. ಹಾಯ್ ಪುಟಿ. ನೋಡಿ ಈ ಲೋಕನೇ ಮರ್ತ್ಬಿಟ್ಟತಿ ಹುಡುಗ. ಇವ್ರದೆಲ್ಲ ಫೋಟೋ ತೆಗಿಯಕತ್ತಾನ. ಅವನಿಗೆ ಸಮಾಜ ಸೇವೆ ಅನ್ನೋದು ಭಾಳ ಐತಿ. ಇವನು ಫೋಟೋ ತೆಗಿಯಕತ್ತಾನ. ಇವರೆಲ್ಲ ನಂಗೆ ಯಾರಂತ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇವರು ನಮ್ಮ ಅಜ್ಜನ ಫ್ರೆಂಡ್ಸ್. ಇದನ್ನೆಲ್ಲ ನೋಡಿದ್ರೆ ಬರೀ ಇವ್ರ ಚಿತ್ರಗಳಾದವು. ಇವ್ರು ಯಾರು ಏನು ಎಂತ ಒಂದು ಗೊತ್ತಿಲ್ಲ. ಸೊ ಅರಮನೆ ಮಾತ್ರ ಅಲ್ಟಿಮೇಟ್ ಐತಿ. ಇಲ್ಲೇ ಸಂಜೆ ಬಾಲೆ. ಇದ್ರ ಹಿಸ್ಟ್ರಿ ಅಂತೂ ನಂಗೆ ಏನೋ ಗೊತ್ತಿಲ್ಲ. ಸೊ ನಾನೇನು ಇದ್ರ ಬಗ್ಗೆ ಹೇಳಲ್ಲ. ಇವ್ರ ಫ್ಯಾಮಿಲಿ ಅದು ಇದ್ದಾರೆ. ಇವರು ಇಲ್ಲಿ ಫಾರಿನರ್ಸಿಗೆ ಗೈಡ್ ಮಾಡಾಕತ್ತಾನ ಒಬ್ಬನ ಇಂಡಿಯನ್ ಟೂರಿಸ್ಟ್. ಸೊ ನಮಗೆ ನಮ್ಮ ಬಗ್ಗೆ ತಿಳ್ಕೊಂಡ್ರೆ ಸಾಕಾಗಿರುತ್ತೆ. ಅವ್ನು ಕೇಳ್ಕೊಂತ ಹ್ಞೂ ಅನ್ನಕತ್ತಾರ. ಸೊ ಇವರೆಲ್ಲ ಹಳಾಗಿ ಅವಾಗಿನ ಕಾಲದ ಎಲ್ಲರೂ ಫ್ರೆಂಡ್ಸ್. ಇವರು ಚಾಮರಾಜ ಒಡೆಯರು. ಇವರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಅವರು ಜಯಚಾಮರಾಜ ಒಡೆಯರು. ತೋರಿಸಿದೆ. ಇವರು ಇವಾಗಿನ ಕಪಲ್ಸ್. ಗೈಸ್ ಇಲ್ಲಿ ವಿಡಿಯೋ ಮಾಡಿ ತೋರ್ಸೋಕ್ಕೆ ತುಂಬ ಇದೆ. ಬಟ್ ಆ ವಿಡಿಯೋ ಮಾಡಿ ತೋರ್ಸೋಕ್ಕಾಗಲ್ಲ. ಯಾಕಂದರೆ ಬಂದು ನೀವು ಇಲ್ಲೇ ನೋಡಿರಿ. ಇದೆಲ್ಲ ಅವರು ಸೆಟ್ ಡ್ರಾಯಿಂಗ್ಸು, ಆಮೇಲೆ ಅದು ಇದು ಎಲ್ಲ ಲೈಟಿಂಗ್ಸು, ಸ್ಕೆಚಸ್ಸು, ಇದು ಏನೇನು ಡಿಸೈನ್ ಎಲ್ಲ ಬೇರೆ ಬೇರೆ ಥರ ಮತ್ತಾಗಿ ಚೆನ್ನಾಗಿದೆ. ಬಂದು ನೋಡಿರಿ. ಎಲ್ಲ ತೋರ್ಸೋಕ್ಕಾಗಲ್ಲ. ಬಟ್ ಆದರೆ ಏನು ಇಂಪಾರ್ಟೆಂಟ್ ಏನದು ಚೆನ್ನಾಗಿ ಕಾಣಿಸುತ್ತೋ ಅದೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಅಷ್ಟೇ. ಅಂತೂ ಇಂತೂ ಎಲ್ಲೆಲ್ಲೋ ಒಳಗಡೆಯಿಂದ ಹೊರಗಡೆಯಿಂದ ಎಲ್ಲೆಲ್ಲೋ ಬಂದ್ವಿ. ಇಲ್ಲಿ ರಾಜರು ಕೂರೋ ಚೇರು ಗೀರು ಎಲ್ಲ ಇದಾವೆ, ಸಿಂಹಾಸನಗಳು. ಫ್ಯಾನ್ ಇದೆ, ಬೆಳ್ಳಿ ಕುರ್ಚಿಗಳು ಹೆಂಗುದಲ್ಲಿ ಬೆಳ್ಳಿವು ನೋಡಿ ಈ ಥರ ಇದೆ. ಇದನ್ನು ನೋಡೋಕೆ ಎಷ್ಟು ನಿಮಿಷ ಬೇಕೋ ಒಂದು ಗೊತ್ತಿಲ್ಲ. ಸೊ ಇವಾಗಿನೂ ಒಂದು ಫ್ಲೋರ್ ಮುಗಿಸಿವಿ. ನೆಕ್ಸ್ಟ್ ನೋಡೋಣ ಎಲ್ಲಿ ಕರ್ಕೊಂಡು ಹೋಗುತ್ತೋ ಅಲ್ಲಿಗೆ ಹೋಗ್ತಿದ್ದೀವಿ. ಪ್ರಾಂಗಣ ಅಂಬಾರಿ ನೋಡಕಂತಂದು ಅರಮನೆ ಒಳಗೆ ಹೋದ್ರ 5 ಜನ ಕಮ್ಮಿ ಆಗಿವೆ ಅಂತಂದು ಬೇಕು. ಅಂಬಾರಿ ಮುಚ್ಚಿಬಿಟ್ಟಿದ್ದವ್ರು ಇಲ್ಲ ಹೊತ್ಕೊಂಡು ಅಲ್ಲಿ ನೋಡಿದ್ರೆ ಅಂಬಾರಿ ಮೇಲೆ ನಾವು ಕ್ಲೋಸ್ ಮಾಡಿದ್ವಿ. ಹೋಗೋಣ ಕೈ ಮುಗಿದನಪ್ಪ. ಹೋಗ್ಬರ್ರಿ ಕ್ಲೋಸ್ ಮಾಡಕ್ಕೆ ಹೋದೇವ್ರಿ ಅಷ್ಟೇ. ಅಲ್ಲ ಹೋಗ್ಬರ್ರಿ, ಅಲ್ಲೊಂದೈತಿ ನಮ್ಮ ಮುಂದೆ. ಫ್ರೆಂಡ್ಸ್ ನೀವೇನಾದರೂ ಏನಪ್ಪ ಅಂತಂದ್ರೆ ದಸರಾ ಅಂಬಾರಿ ನೋಡೋಕ್ಕಂದು ಮೈಸೂರಿಗೆ ಬಂದು ಅರಮನೆ ಒಳಗೆ ಹೋಗಿ ಅಂಬಾರಿ ಇದೆ ಅಂತ ನೋಡೋಕೆ ಹೋದ್ರೆ ಯಾರು ಹೋಗ್ಕೊಬಿಡ್ರಿ. ಅದನ್ನ ಕ್ಲೋಸ್ ಮಾಡಿಬಿಟ್ಟಿದ್ರೆ ಯಾಕಪ್ಪ ಅಂದ್ರೆ ಅದೇನೋ ವರ್ಷಕ್ಕೆ ಒಂದೇ ಸರಿ ತೆಗಿತಾರಂತ. ಸೊ ಅದನ್ನು ನೋಡೋಕೆ ಹೋಗ್ಬೇಕಂತ ಇಷ್ಟಪಟ್ಟು ಹೋದ್ವಿ. ಬಟ್ ಅದೇ ಇರಲಿಲ್ಲ ಅಲ್ಲಿ. ಅದನ್ನೆಲ್ಲ ಕ್ಲೋಸ್ ಮಾಡಿ ಇಟ್ಬಿಟ್ಟಿದ್ರು. 150 ರೂಪಾಯಿ ಕೊಟ್ಟು ಸುಮ್ಮನೆ ಸುತ್ತರ್ಕೊಂಡು ಬಂದ್ವಿ. 150 ರೂಪಾಯಿ ವೇಸ್ಟ್ ಆಫ್ ಮನಿ. ಸುಮ್ಮನೆ ಬಂದ್ರೆ ಚಾಮುಂಡಿ ಬೆಟ್ಟ ನೋಡ್ಕೊಡ್ರಿ, ಝೂ ನೋಡ್ಕೊಡ್ರಿ, ಫಿಶ್ ಅಕ್ವೇರಿಂಗ್ ಐತಿ ಅದನ್ನು ನೋಡ್ರಿ. ಆಮೇಲೆ ಹೊರಗಡೆ ಇಲ್ಲಿ ಫ್ರೀ ಇರುತ್ತೆ ಅರಮನೆ ಒಳಗೆ. ಹೊರಗಡೆ ನೋಡ್ಕೊಂಡು ಫೋಟೋ ತಗೊಂಡು ಹೋಗ್ರಿ. ಒಳಗಡೆ ಹೋಗ್ತೀನಿ ಅದನ್ನು ನೋಡ್ತೀನಿ ಅಂದರೆ ಹೋಗ್ರಿ. ಬಟ್ ಅಂಬಾರಿ ಮಾತ್ರ 150 ಈಸ್ ನಾಟ್ ವರ್ತ್ ಫಾರ್ ಸೀಯಿಂಗ್ ಪ್ಯಾಲೇಸ್. ಸುಮ್ಮನೆ ಯೂಟ್ಯೂಬಲ್ಲಿ ಯಾವ್ದಾದ್ರು ವಿಡಿಯೋ ಇರುತ್ತೆ ಅದನ್ನೇ ನೋಡಿರಿ. ಇಲ್ಲಿಗೆ ಮಾತ್ರ 150 ರೂಪಾಯಿ ಕೊಟ್ಟು ಬರೋಕ್ಕೆ ಹೋಗ್ಬೇಡ್ರಿ. ಬಂದು ಹೊರ ಫೋಟೋ ತಗೊಂಡು ಹೋಗ್ರಿ ಅಂತ ಹೇಳಿ ಈ ಮೈಸೂರು ಪ್ಯಾಲೇಸ್ನ ಇಲ್ಲಿಗೆ ಮುಗಿಸ್ತೀನಿ. ಇನ್ನು ವಿಡಿಯೋ ಮಾಡಲ್ಲ. ಥ್ಯಾಂಕ್ ಯು. ಇನ್ನೇನಿದ್ರು ನಾವು ರೈಲ್ವೆ ಸ್ಟೇಷನಿಗೆ ಹೋಗಿ ಅಲ್ಲಿಂದ ನಮ್ಮ ಮನೆಗೆ ನಾವು ಹೋಗ್ತೀವಿ. ಸೊ ಇಲ್ಲಿಗೆ ಈ ಪ್ಯಾಲೇಸ್ ಅಂತೂ ಅಥವಾ ಅಲ್ಲೊಂದು ಸ್ವಲ್ಪ ಫೋಟೋ ಸೆಕ್ಷನ್ ಐತಿ, ಅಲ್ಲೊಂದು ಸ್ವಲ್ಪ ತೋರಿಸ್ತಾನೆ ಹೆಂಗಿರುತ್ತೆ ಅಂತ. ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರಿ. ಇಂಡಿಯನ್ಸಿಗೆ 150 ರೂಪಾಯಿ, ಅಡಲ್ಟ್ಸಿಗೆ ಕಾಲೇಜ್ ಜೊತೆ ಅಂತ ಬಂದ್ರೆ 50 ರೂಪಾಯಿ, ಫಾರಿನರ್ಸಿಗೆ 1000 ರೂಪಾಯಿ ಕೊಟ್ಟು ಎಲ್ಲ ಸ್ವಚ್ಛ ಸರ್ವನಾಶ ಮಾಡ್ಕಾಯ್ಬಿಡ್ತಾರೆ ದುಡ್ಡು ಹೇಳಿದ್ರೆ ಇವರು. ಆರಲ್ಲ ಅಂಬಾರಿ ತೋರ್ಸೋಕೆ ಅಂಬಾರಿನ ಇಟ್ಟಿಲ್ಲ. 750 kg ಐತಂತ. ಅರ ಒಂದು ಸ್ವಲ್ಪ ಬರೀ ಒಂದು ಫೋಟೋನ್ರ ಹಾಕಿದ್ರು ಸಾಕತ್ತ ನಮಗೆ ನೋಡೋಕೆ. ಹಾಂ, ನಾವು ಅದನ್ನು ನೋಡೋಕ್ಕೋಸ್ಕರ ಝೂ ಬಿಟ್ಟು ಇದನ್ನು ನೋಡೋಕ್ಕಂತ ಬಂದ್ರೆ ಏನು ಮಾಡ್ತಿದ್ದಿ? ಇಲ್ಲಿ ಬರೀ ಕಪಲ್ಸ್ನ ನೋಡೋದಾಯ್ತು ನಮ್ಮ ಜೀವನ. ಒಂದು ಎಲ್ಲಿ ನೋಡಿದಲ್ಲಿ ಎಲ್ಲೆಲ್ಲಿ ನಾ ನೋಡಲಿ ಕಪಲ್ಸ್ಗಳದೇ ಹಾವಳಿ. ಹಾಂ, ಇವಾಗ ಇಲ್ಲಿಂದ ಹೊರಗಡೆ ಹೋಗಿ ಫೋಟೋ ತಗೊಂಡು ಜೈ ಅಂದ್ಬಿಡ. 6:50ಕ್ಕೆ ಟ್ರೈನ್ ಐತಿ. ಸೊ ಆಲ್ರೆಡಿ 5:20-30 ಆಯಿತು.
ಏನೋ ಊಟ ಮಾಡಿಲ್ಲ ನೋಡ್ರಿ, ಅಂಬಾರಿ ನೋಡ್ಕೊಂಡು ಅದನ್ನ ನೋಡ್ಕೊಂಡು ಊಟ ಮಾಡೋಣ ಅಂತ ಹಂಗೆ ಹಿಂಗೆ ಏನೇನೋ ಅಂದ್ಕೊಂಡು ಬಂದ್ರೆ ಇಲ್ಲಿ ನೋಡಿದ್ರೆ ಏನಿಲ್ಲ. ಇನ್ನು ಜೀವನದಾಗೂ 150 ರೂಪಾಯಿ ಕೊಟ್ಟು ಒಳಗೆ ಹೋಗಲ್ಲ. ಸಾಕು ನಮ್ಗೆ ಅದು ಏನಿದ್ರು ಹೊರಗೆ ನೋಡಿ ಫೋಟೋ ತಗೊಂಡು ಒಂದ್ಸರಿ ಫೋಟೋ ತಗೊಂಡು ಸಾಕು. ಅದ ಇದೇ ಇರುತ್ತೆ, ಏನು ಚೇಂಜ್ ಇರಲ್ಲ. ಆ್ಯಕ್ಚುಲಿ ನಮ್ಮ ಕಾಲೇಜ್ ಬಸ್ ಅಷ್ಟೇ ರಸ್ ಅಂದ್ಕೊಂಡಿದ್ದೆ. ಮೈಸೂರಿಗೆ ಬಂದ್ಮೇಲೆ ಗೊತ್ತಾಗ್ತದೆ, ಇಲ್ಲಿ ಬಂದಮೇಲೆ ಗೊತ್ತಾಯ್ತು ಇದೇ ಈ ಥರ ಕ್ಯಾಚ್ ಮಾಡ್ಕೊಂಡು ಇವರೇನಪ್ಪ ಮತ್ತೆ ಓಡ್ತಾ ಇದ್ದೀರಾ ಅಂತ ನೋಡ್ತಿದ್ರೆ, ಯಾಕಂದರೆ ಟ್ರೈನಿಗೆ ಆಲ್ರೆಡಿ ಟೈಮ್ ಆಗಿತ್ತು. ಟ್ರೈನ್ ಬಂದು ಪ್ಲಾಟ್ಫಾರ್ಮಲ್ಲಿ ನಿಂತಿತ್ತು. ಇನ್ನೊಂದು 2 to 3 minutes ಅಷ್ಟೇ ಇತ್ತು ನಮಗೆ ಟ್ರೈನ್ ಕ್ಯಾಚ್ ಮಾಡೋಕ್ಕೆ. ಬಟ್ ನಡ್ಕೊಂತ ಬಂದಿದ್ರೆ ಆಗ್ತಿರ್ಲಿಲ್ಲ ನಮಗೆ ಆ ಟ್ರೈನ್ ಸಿಗೋಕ್ಕೆ. ಮತ್ತು ಬೆಂಗಳೂರಲ್ಲಿ 2 hour ಜರ್ನಿ ಇತ್ತು ರೂಮ್ಗೆ ಹೋಗೋಕೆ. ಅದಕ್ಕೋಸ್ಕರ ಅಷ್ಟು ಸ್ಪೀಡಾಗಿ ಓಡ್ಕೊಂಡು ಬಂದು ಟ್ರೈನ್ ಕ್ಯಾಚ್ ಮಾಡೋಣ ಅಂತ ಓಡ್ತಿದ್ದೀವಿ. ಊಟನೂ ನೆಟ್ಟಗೆ ಮಾಡಲಿಲ್ಲ, ಯಾಕಂತಂದರೆ ಟ್ರೈನಿಗೆ ಟೈಮ್ ಇರಲಿಲ್ಲ ಅಂತ. ಸೊ ಅಲ್ಲಿ ಅಂಬಾರಿ ನೋಡೋಕಂದು ಹೋದರೆ ಅಂಬಾರಿ ಮಿಸ್ ಆಯಿತು. ಏನು ಮಾಡೋಕ್ಕಾಗಲ್ಲ. ಸೊ ಇವತ್ತಿನ ದಿನ ಇದಾಗಿತ್ತು. ಓಡಿ ಬಂದು ತುಂಬ ತಲೆನೋಯ್ತಾ ಇದೆ. ಸೊ ಹೆಂಗೋ ಟ್ರೈನ್ ಕ್ಯಾಚ್ ಮಾಡಬೇಕಂತ ನೋಡ್ತಿದ್ವಿ. ಅಲ್ಲಿ ಟ್ರೈನ್ ಐತೋ ಇಲ್ಲ ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ. ಸೊ ಸಬ್ವೇ ಅಂತಂದು ಕೆಳಗಡೆ ಮಾಡಿದ್ದಾರೆ ಮೈಸೂರಲ್ಲಿ. ಅಲ್ಲಿಂದ ಆಸೆ ಬಂದರೆ ಪ್ಲಾಟ್ಫಾರ್ಮ್ ಹತ್ರ ಆಗುತ್ತೆ ಅಂತ ಆಯ್ತು ಬಿಡ. ಎಲ್ಲಿ ಜಗ್ಗುತ್ತಾ ಫ್ರೆಂಡ್ಸ್, ಜೀವನ ಓಡೋದ್ರಲ್ಲೇ ಬಂದುಬಿಡ್ತಾ. ಎಲ್ಲಕ್ಕೆ ಹೋಗತ್ತಲ್ಲೇ ಗೈಸ್. ಕೊನೆಗೂ ಇವತ್ತು ನಮ್ಮದು ಮೈಸೂರು ಟ್ರಿಪ್ನ ಕಂಪ್ಲೀಟೆಡ್ ಆಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೇನೋ ಮಾಡಿ ಬೇಜಾರಿಂದ ಎಲ್ಲ ಮುಗಿಸ್ಕೊಂಡು ಮೆಜೆಸ್ಟಿಕ್ಕಿಗೆ ಬಂದ್ವಿ. ಇಲ್ಲೂ ಟಿಕೆಟ್ ಇಲ್ದಂಗೆ ಟಿಕೆಟ್ ತಗ್ಸಕ್ಕೆ ರೊಕ್ಕ ಇದ್ವು, ಟೈಮ್ ಇರಲಿಲ್ಲ ಅಂದ್ಕೊಂಡು 30 ತಲುಪಿಲ್ಲ, ಬರೋಕ್ಕೆ ತಲುಪಿಲ್ಲ. 1 ನಿಮಿಷ 2 ನಿಮಿಷದಾಗ ಟ್ರೈನ್ ಮಿಸ್ ಮಾಡ್ಕೊಂತಿದ್ವಿ. ಇವತ್ತು ಬೆಳಗ್ಗೆ ಇದೇನೋ ಅಚಾನಕ ದೇವ್ರದ್ದು ಇದರಿಂದ ಟ್ರೈನ್ ಸಿಕ್ತು. ಫಸ್ಟ್ ಟೈಮು ಆದರೆ ಇನ್ನೂ ಹೊರಗೆ ಹೋಗಿಲ್ಲ. ಹೊರಗೆ ಹೋಗೋವಾಗ ಸ್ವಲ್ಪ PC ನೋಡಬೇಕು, ಅದು ಹೆಂಗಿರುತ್ತೆ ಅಂತ ನೋಡ್ಕೊಂಡು. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.